ಖ್ಯಾತಿಗೆ ಪಾತ್ರವಾಗಿರುವಂತಹ ನಮ್ಮ ಮೆಟ್ರೋ ಈಗ ಲಗೇಜ್ಗೂ ಪ್ರಯಾಣ ಶುಲ್ಕವನ್ನು ವಿಧಿಸಿ ಸುದ್ದಿ ಆಗ್ತಾ ಇರುವಂತಹ ನಮ್ಮ ಮೆಟ್ರೋ ನಡೆಗೆ ರೊಚ್ಚಿಗೆದ್ದಂತಹ ಬೆಂಗಳೂರಿನ ಜನ. ದುಬಾರಿ ಮೆಟ್ರೋ ಎನ್ನುವಂತಹ ಕುಖ್ಯಾತಿಗೆ ಪಾತ್ರವಾಗಿರುವಂತಹ ನಮ್ಮ ಮೆಟ್ರೋ ಈಗ ಲಗೇಜ್ಗೂ ಕೂಡ ಪ್ರಯಾಣ ಶುಲ್ಕ ವಿಧಿಸಿ ಸುದ್ದಿಯಾಗ್ತಾ ಇರುವಂತಹ ನಮ್ಮ ಮೆಟ್ರೋ ನಡೆಗೆ ರೊಚ್ಚಿಗೆದ್ದಂತಹ ಬೆಂಗಳೂರಿನ ಪ್ರಯಾಣಿಕರು. ಅವಿನಾಶ್ ಚಂಚಲ್ ಎನ್ನುವಂತಹ ಪ್ರಯಾಣಿಕರಿಂದ ಆಕ್ರೋಶ. ಸೂಟ್ಕೇಸ್ 30 ರೂಪಾಯಿಯ ಟೋಕನ್ ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ. ನಮ್ಮ ಮೆಟ್ರೋ ಇನ್ನಷ್ಟು ಭಾರವಾಗ್ತಾ ಇದೆ. ನಮ್ಮ ಮೆಟ್ರೋ ದೇಶದ ದುಬಾರಿ ಮೆಟ್ರೋ ಆಗಿದೆ, ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವಿನಾಶ್ ಚಂಚಲ್ ಪೋಸ್ಟ್ಗೆ ಈಗ ಸಖತ್ ವೈರಲ್ ಆಗ್ತಾ ಇದ್ದು ನಮ್ಮ ಮೆಟ್ರೋಗೆ ನೆಟ್ಟಿಗರು ಕ್ಯಾಕರಿಸಿ ಮುಗಿತಾ ಇದ್ದಾರೆ. BMRCL MD ಅವರಿಗೆ ಏನೆಲ್ಲ ಇದು ಉತ್ತರವನ್ನ ನೀಡಿ. ವೀಕ್ಷಕರೇ, ಮೆಟ್ರೋ ಆಗ್ತಾ ಇದೆ ಅಂತಂದ್ರೆ ಖುಷಿ ನಮಗೆ. ಇನ್ನೊಂದು ಲೈನ್ ಕೂಡ ಎಳೆದಿದ್ದಾರೆ, ಅದು ಕೂಡ ಸಂತೋಷದ ವಿಚಾರ. ಆದರೆ ನಮ್ಮ ಮೆಟ್ರೋದಲ್ಲಿ ಏನು ಅನ್ಕೊಂಬಿಟ್ಟಾರೆ ಅಂದರೆ ವಿಮಾನ ಅನ್ಕೊಂಬಿಟ್ಟವ್ರು ಅವರು, ನಮ್ಮ ಮೆಟ್ರೋದವರು. ಇಷ್ಟಿಷ್ಟು KG ಇಷ್ಟಿಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ವಿಮಾನ ಅನ್ಕೊಂಬಿಟ್ಟವ್ರು. ಏನು ಅಂತಂದರೆ ದುಬಾರಿ ಮೆಟ್ರೋ ಎನ್ನುವಂತಹ ಖ್ಯಾತಿಗೆ ಈಗ ನಮ್ಮ ಮೆಟ್ರೋ ಸೇರ್ಕೊಂಡಿದೆ. ಈಗ ಲಗೇಜ್ಗೂ ಕೂಡ ಪ್ರಯಾಣ ಶುಲ್ಕವನ್ನು ವಿಧಿಸಿ ಸುದ್ದಿ ಆಗ್ತಾ ಇರುವಂತಹ ನಮ್ಮ ಮೆಟ್ರೋ ನಡೆಗೆ ಬೆಂಗಳೂರಿಗರು ರೊಚ್ಚಿಗೆದ್ದಿದ್ದಾರೆ. ವಿಮಾನ ಅನ್ಕೊಂಬಿಟ್ಟವ್ರು ಅನ್ಸುತ್ತೆ ನಮ್ಮ ಮೆಟ್ರೋದವರು. ಯಾಕಂತಂದ್ರೆ ಅದಕ್ಕೂ ಕೂಡ 30 ರೂಪಾಯಿ ಹಾಕಿದ್ದಾರೆ. ಏನು ಮಾಡ್ಬೇಕ್ರಪ್ಪ, ತಲೆ ಮೇಲೆ ಹೊತ್ಕೊಂಡು ಬರ್ಬೇಕಾ? ಏನು ಕತೆ ಏನು? ವೀಕ್ಷಕರೇ, ಅವಿನಾಶ್ ಚಂಚಲ್ ಎನ್ನುವಂತಹ ಪ್ರಯಾಣಿಕ ಆಕ್ರೋಶವನ್ನ ಹೊರಹಾಕಿದ್ದು. ಈಗ ಒಂದು ಪೋಸ್ಟರ್ ಅನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಇನ್ನಷ್ಟು ಭಾರವಾಗಿ ಪರಿಗಣಿಸ್ತಾ ಇದೆ. ಈ ಹಿಂದೆಯೂ ಕೂಡ ನಮ್ಮ ಮೆಟ್ರೋ ಅಮೌಂಟ್ ಅನ್ನು ಜಾಸ್ತಿ ಮಾಡಿಕೊಂಡು, ಅಂದ್ರೆ ಓಡಾಡುವ ಒಂದು ದೂರದ ಅಮೌಂಟ್ ಕೂಡ ಜಾಸ್ತಿ ಮಾಡಿಕೊಂಡು ಸುದ್ದಿಯಲ್ಲಿ ಇತ್ತು. ರೇಟ್ ಜಾಸ್ತಿ ಮಾಡಿಕೊಂಡು ಸುದ್ದಿಯಲ್ಲಿರುವಂತಹ ನಮ್ಮ ಮೆಟ್ರೋ ಈಗ 30 ರೂಪಾಯಿ ಟೋಕನ್ ಅನ್ನು ಹರಿದು ಸುದ್ದಿಯಲ್ಲಿದೆ. ನಮ್ಮ ಮೆಟ್ರೋ ದೇಶದ ದುಬಾರಿ ಮೆಟ್ರೋ ಆಗಿದೆ. ಇದು ಬೇರೆ ಮೆಟ್ರೋಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿಬಿಟ್ಟಿದೆ. ಅವಿನಾಶ್ ಚಂಚಲ್ ಪೋಸ್ಟ್ ಈಗ ಸಖತ್ ವೈರಲ್ ಆಗ್ತಾ ಇದ್ದು. ನಮ್ಮ ಮೆಟ್ರೋಗೆ ಮೊದಲೇ ಜನರು ಆಕ್ರೋಶವನ್ನು ಹೊರಗಾಗ್ತಾ ಇದ್ರು, ಕ್ಯಾಕರ್ಸ್ ಉಗಿತಾ ಇದ್ರು. ಈಗ ಇನ್ನೂ ಕ್ಯಾಕರ್ಸ್ ಉಗಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. BMRCL MD ಏನೆಲ್ಲ ಆಗ್ತಾ ಇದ್ದೀರಿ ಇಲ್ಲಿ? ನಿಮ್ಗೆ ಗೊತ್ತಿದ್ದು ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಜನರ ಮೇಲೆ ಅದೆಷ್ಟೋ ರೀತಿಯ ಧೋರಣೆ ಆಗ್ತಾ ಇದೆ ಗೊತ್ತಾ? ನಮ್ಮ ಮೆಟ್ರೋವನ್ನೇ ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ. ದೂರಿಗೆ ಹೋಗಬೇಕು, ದೂರ ಕಡೆ ಹೋಗಬೇಕು ಅಂತಂದರೆ ನಮ್ಮ ಮೆಟ್ರೋನೇ ಬಳಸ್ತಾರೆ. ಅದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ತಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಸುದ್ದಿ ಬರ್ತಾ ಇದೆ ಅನ್ನಿಸ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.